ಒಮ್ಮೆ ರೊಟ್ಟಿ ಹಾಕಿದಿರಿ, ಅದು ಕಾದು ತೆಳಗ ಹೊತ್ಲಾಕ್ ಹತ್ತದ, ಅದನ್ನೊಂದ್ಸಲ ತಿರಿ ಒಗಿರಿ ಅಂತ ಹೇಳಿ ಕೇಳಲಾಕ ಬಂದಿದ. ಮಾಡ್ತಿರಲ್ಲ, ಬದಲಾವಣೆ ತರ್ತಿರಲ್ಲ. ಮುಖ್ಯಮಂತ್ರಿಗಳಿಗೆ ಅನಿಸ್ಬೇಕು ರಬಕವಿ ಬನಟ್ಟಿಯಲ್ಲಿ ಇರ್ತಕ್ಕಂಥ ಸಭೆ ಸಾರ್ಥಾತು ಅಂತ ಹೇಳಿ ಅವ್ರಿಗೆ ಭಾವನೆ ಬರಬೇಕು. ಬಂಧುಗಳೇ, ನಮಗೆ ಮತಗಳನ್ನು ಕೇಳಲಿಕ್ಕೆ ನಮಗೆ ನೈತಿಕ ಹಕ್ಕಿದೆ. ಭಾರತೀಯ ಜನತಾ ಪಕ್ಷಕ್ಕೆ ನೈತಿಕತೆ ಹಕ್ಕನ್ನು ಇವತ್ತು ಕಳ್ಕೊಂಡಿದೆ. 2014ನೇ ಇಸ್ವಿಯಲ್ಲಿ ನಮಗೆ ಹೊಸ ಕನಸುಗಳನ್ನು ಬಿತ್ತಿದ್ರು. ಶಿವಾನಂದ ಪಾಟೀಲ್ ಇದ್ದಾರೆ ಇಲ್ಲಿ, ಅವತ್ತು ನಾವು ಅಲ್ಲೇ ಇದ್ದೀವಿ. ಮಹೇಶ್ ಹೆಬ್ಬ ಕಾಟ್ಲಾ ಮೀನು ಕೃಷಿಯಲ್ಲಿ ಎಕರೆಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಅವ್ರು ಹೇಳಿರ್ತಕ್ಕಂಥ ಮಾತು ನಮಗೂ ಕೂಡ ತಲೆ ಒಳಗೆ ಕುಂತಿತ್ತು. ಅವ್ರೇನು ಹೇಳಿದ್ರು? ಗುಜರಾತದಿಂದ ಮುಖ್ಯಮಂತ್ರಿಗಳನ್ನ ತಂದು ಈ ದೇಶದ ಪ್ರಧಾನಮಂತ್ರಿಯನ್ನು ಮಾಡಿದರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸು ನನಸಾಗ್ತದೆ. ಅದೇನಂತ ನಾವು ಕೇಳಿದ್ರೆ, ಗಂಗಾ ನದಿ ತಂದು ಕಾವೇರಿಗೆ ಬಿಡ್ತೀವಿ, ಕಾವೇರಿಯಿಂದ ಕೃಷ್ಣಕ್ಕೆ ತಂದು ಬಿಡ್ತೀವಿ, ಇಡೀ ದೇಶದಲ್ಲಿ ನದಿ ಜೋಡಣೆ ಮಾಡ್ತೀವಿ ಅಂತ ಹೇಳಿ ಮಾಡಿದ್ರ? ಏನು ಬನಟ್ಟಿ ರಬಕೈ ಮುಂದೆ ಬಂದು ಬಿದ್ದೈತೆ ನೀರ? ಬಂದಿಲ್ಲಲ್ಲ. ಇನ್ನೊಂದು ಹೇಳಿದ್ರು, ರೈತರ ಆದಾಯವನ್ನು ದುಗುಣ ಮಾಡ್ತೀವಿ ಅಂತ ಹೇಳಿದ್ರು. ಆಯ್ತಾ? ದುಗುಣ ಏನಾಯ್ತಂದ್ರ 19 ಪೊಟ್ಯಾಷ, ಯೂರಿಯಾ, DAP ಇದು 2 ಪಟ್ಟು ಆಯ್ತು. ರೈತರ ಆದಾಯ ದುಗುಣ ಆಗಲಿಲ್ಲ. ಇನ್ನೊಂದು ಹೇಳಿದ್ರು, ಏನು ಹೇಳ್ತಿದ್ರು? ನರೇಂದ್ರ ಮೋದಿ ಸಾಹೇಬರು ಈ ದೇಶದ ಪ್ರಧಾನಮಂತ್ರಿ ಆದ್ರೆ ಇಡೀ ದೇಶದೊಳಗ ಬುಲೆಟ್ ಟ್ರೈನ್ ಬಿಡ್ತೀವಿ ಅಂತ ಹೇಳ್ತಿದ್ರು. ಈ ಪುಣ್ಯಾತ್ಮರು 20 ವರ್ಷ ಆಯ್ತು ಕುರ್ಚಿಯಿಂದ ಬಾಗಲಕೋಟೆಗೆ ಒಂದು ಒಯ್ಲಿಲ್ಲ ಇವ್ರು, ರೈಲ್ವೆ ಇವರು. ಈ ಸರಿಯಾಗಿ ಮಾತು ಹೇಳಕತ್ತಾರ ಬುಲೆಟ್ ಟ್ರೈನ್ ಬಿಡ್ತೀವಿ ಅಂತ. ನೀವು ಬುಲೆಟ್ ಟ್ರೈನ್ ಬಿಡಾಕ ಆರಿಸಿ ಬಂದ್ರೆ ಬಿಡಬೇಕಲ್ಲ. ಇನ್ನೊಂದು ಹೇಳಿದ್ರು, ಈ ಭಾರತದೊಳಗ ಅಮೇರಿಕಾದೇನು ಡಾಲರ್ ಇದೆಯಲ್ಲ, ಅದು ಡಾಲರ್ 54 ರೂಪಾಯಿ ಆಗಿದೆ. ಮೋದಿ ಸಾಹೇಬರು ಬಂದ್ರಂದ್ರೆ ಭಾರತದ ರೂಪಾಯಿದ ಮುಂದೆ ಡಾಲರ್ 5 ರೂಪಾಯಿ ಆಗಿ ನಿಂದಿರ್ತದ ಅಂತ. ಇವತ್ತೆಲ್ಲಿಗೆ ಬಂತು? 80 ಅಂದ್ರೆ ಅದು ಆಗಲಿಲ್ಲಲ್ಲ. ರೈತರ ಆದಾಯ ದುಗುಣ ಆಗಲಿಲ್ಲ. ಗಂಗಾ ಕಾವೇರಿ ಕೃಷ್ಣೆ ಜೋಡಣೆ ಆಗಲಿಲ್ಲ. ಬೆಲೆ ಏರಿಕೆ ದಿವಸ, ಅವತ್ತಿನ ದಿವಸ ಇವರೆಲ್ಲರೂ ತಲೆ ಮ್ಯಾಲ ದೇವೇಗೌಡರನ್ನ ಹಿಡ್ಕೊಂಡು ತಲೆ ಮ್ಯಾಗ ಪ್ಲಾಸ್ಟಿಕ್ದು ಸಿಲಿಂಡರ್ ಹೊತ್ಕೊಂಡು ತಿರ್ಗಾಡ್ರಿ. ಪೆಟ್ರೋಲ್ ರೇಟ್ ನೋಡ್ರಿ, ಡೀಸೆಲ್ ರೇಟ್ ನೋಡ್ರಿ, ಗ್ಯಾಸ್ ರೇಟ್ ನೋಡ್ರಿ. UPA ಸರ್ಕಾರ ಇದನ್ನ ಕಡಿಮೆ ಮಾಡ್ತಾ ಇಲ್ಲ ಅಂತೇಳಿ ಹೋರಾಟ ಮಾಡಿದ್ರು. ಇವ್ರು ಬಂದ ಮೇಲೆ ಆಗಲಿಲ್ಲ.